ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ EMS ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಒಂದು ಕಂಪನಿಯ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಈ ಕಂಪನಿಗೆ ಸಂಬಂಧಪಟ್ಟಂತೆ ಇವತ್ತು ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ. ಆ ನ್ಯೂಸ್ ಏನು ಅಂತ ತಿಳ್ಕೊಳ್ಳೋಣ. ಜೊತೆಗೆ ಈ ನ್ಯೂಸ್ ಬಂದ ಮೇಲೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಕಂಪನಿಯನ್ನ ನೋಡೋದಾದ್ರೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಸೊ EMS ಸೆಕ್ಟರ್ ಅಂತಂದ್ರೆ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ ಅಂದ್ಕೊಳ್ತೀನಿ. ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ಸೆಕ್ಟರ್. ನೋಡೋಣ. ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಆ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಡಿಕ್ಸಾನ್ ಟೆಕ್ನಾಲಜೀಸ್. ಇವತ್ತು ನೋಡಬಹುದು 4.79% ಪಾಸಿಟಿವ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ₹860 ಅಪ್ ಆಗಿದೆ ಇವತ್ತು ಒಂದೇ ದಿನ. ಓಪನಿಂಗ್ ನೋಡಬಹುದು ಸ್ವಲ್ಪ ಮಟ್ಟಿಗೆ ಅಪ್ ಅಲ್ಲಿ ಆಯ್ತು. ಆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಟಿಲ್ 10:30ವರೆಗೂ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಯ್ತು. ಇನ್ನ 3:30ವರೆಗೂ ಕೂಡ ಯಾವುದೇ ರೀತಿಯ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರಲೇ ಇಲ್ಲ. ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಯ್ತು 3:30ವರೆಗೂ ಕೂಡ. ಓವರ್ 4.5% ಅಥವಾ ನಿಯರ್ಲಿ 5% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗಾದ್ರೆ ಯಾಕೆ ಈ ರೀತಿಯ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು? ಆ ನ್ಯೂಸ್ ಅನ್ನ ನೋಡಿದ್ರೆ ಕ್ಲಿಯರ್ ನೋಡಬಹುದು. ಡಿಕ್ಸಾನ್ ಟೆಕ್ ಸೋರ್ಸ್ ಟು ರೆಕಾರ್ಡ್ ಐ ಅಂಡ್ ಪ್ಯಾಕ್ ಟು ಸೆಟ್ ಅಪ್ ನ್ಯೂ ಮ್ಯಾನುಫ್ಯಾಕ್ಚರಿಂಗ್ ಜಾಯಿಂಟ್ ವೆಂಚರ್ ವಿತ್ ವಿವೋ ಇಂಡಿಯಾ. ಕಂಪನಿ ವಿವೋ ಇಂಡಿಯಾದ ಜೊತೆ ಮ್ಯಾನುಫ್ಯಾಕ್ಚರಿಂಗ್ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದೆ. ಅದರಲ್ಲಿ ನೋಡಬಹುದು, ಅಂಡರ್ ದ ಅಗ್ರಿಮೆಂಟ್ ಡಿಕ್ಸಾನ್ ವಿಲ್ ಹೋಲ್ಡ್ ಎ ಮೆಜಾರಿಟಿ 51% stake in the joint venture, while Vivo India will own the remaining 49%. 51-49% ಜಾಯಿಂಟ್ ವೆಂಚರ್ ಅನ್ನ ಕಂಪನಿ ವಿವೋ ಇಂಡಿಯಾದ ಜೊತೆ ಮಾಡ್ಕೊಂಡಿದೆ. ಈ ಒಂದು ಅಪ್ಡೇಟ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು, ದ ಜಾಯಿಂಟ್ ವೆಂಚರ್ ವಿಲ್ ಅಂಡರ್ಟೇಕ್ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಆಫ್ ಎಲೆಕ್ಟ್ರಾನಿಕ್ ಡಿವೈಸಸ್ ಇನ್ಕ್ಲೂಡಿಂಗ್ ಸ್ಮಾರ್ಟ್ ಫೋನ್ಸ್. ಎಲೆಕ್ಟ್ರಾನಿಕ್ ಡಿವೈಸಸ್ ನ ಜೊತೆಗೆ ಸ್ಮಾರ್ಟ್ ಫೋನ್ಸ್ ಅನ್ನು ಕೂಡ ಇದು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ದ ಫೆಸಿಲಿಟಿ ವಿಲ್ ಅಂಡರ್ಟೇಕ್ ಪಾರ್ಟ್ ಆಫ್ ವಿವೋಸ್ OEM ಆರ್ಡರ್ಸ್ ಆಫ್ ಸ್ಮಾರ್ಟ್ ಫೋನ್ಸ್ ಇನ್ ಇಂಡಿಯಾ and can also engage in OEM business of various electronic products of other brands. ನಿಮ್ಗೆ ಈಗಾಗಲೇ ನಾನು ಸಾಕಷ್ಟು ಸಲ ಹೇಳಿದ್ದೀನಿ, ಡಿಕ್ಸಾನ್ ಟೆಕ್ನಾಲಜೀಸ್ ಏನಿದೆ ಆ ಕಂಪನಿಗೆ ಯಾವುದೇ ಓನ್ ಬ್ರಾಂಡ್ ಇಲ್ಲ. ಆದ್ರೆ ಬೇರೆ ಬೇರೆ ಕಂಪನೀಸ್ ಬ್ರಾಂಡ್ ಎಕ್ವಿಪ್ಮೆಂಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡುತ್ತೆ. ಅವರು ಅದಕ್ಕೆ ತಮ್ಮ ಬ್ರಾಂಡ್ ನೇಮ್ ಗಳನ್ನ ಹಾಕೊಂಡು ಮಾರಾಟವನ್ನ ಮಾಡ್ತಾರೆ. ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಈ ಕಂಪನಿ ಬಂದು OEM ಅಂತ ಕರೀತಾರೆ ಶಾರ್ಟ್ ಆಗಿ. ಹಾಗೆ ನೋಡಬಹುದು, the Vivo partnership will help Dixon strengthen its foothold in the Android smartphone ecosystem in India. There is immense potential to further build on shared capabilities together in the future to deliver sustainable growth for the proposed venture, said Lal. ಕಂಪನಿಯ CMD ಅವರು, ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್, ಅವರು ಹೇಳಿರುವಂತದ್ದು ಈ ಒಪ್ಪಂದ ಡಿಕ್ಸಾನ್ಗೆ ಸಾಕಷ್ಟು ಲಾಭವನ್ನ ತಂದುಕೊಡುತ್ತೆ. ಇದರ ಫುಟ್ ಹೋಲ್ಡ್ ಅನ್ನ ಸ್ಟ್ರೆಂಥನ್ ಮಾಡ್ಕೊಳ್ಳಕ್ಕೆ ಸಪೋರ್ಟ್ ಮಾಡುತ್ತೆ ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಖಂಡಿತ ಒಂದು ದೊಡ್ಡ ಕಂಪನಿ ಜೊತೆ ಮಾಡ್ಕೊಳ್ಳುವಂತ ಒಪ್ಪಂದ ಯಾವತ್ತು ಕಂಪನಿಗೆ ಅಡ್ವಾಂಟೇಜಸ್ ಆಗೇ ಇರುತ್ತೆ. ಅದಕ್ಕಾಗಿನೇ ಇವತ್ತು ಮಾರ್ಕೆಟ್ ಅಲ್ಲಿ ಸ್ಟಾಕ್ ಪ್ರೈಸ್ ಅಲ್ಲೂ ಕೂಡ ಅಪ್ರಿಸಿಯೇಷನ್ ನೋಡ್ಲಿಕ್ಕೆ ಸಿಕ್ಕಿರುವಂತದ್ದು. ಏನೋ ಕಂಪನಿಯ ಬಗ್ಗೆ ನಾವು ನೋಡಿದರೆ ಖಂಡಿತ ಈ ಕಂಪನಿ ಈ ರೀತಿಯ ಸಾಕಷ್ಟು ಒಪ್ಪಂದಗಳನ್ನ ಈಗಾಗಲೇ ಮಾಡ್ಕೊಂಡಿದೆ. ಹಲವಾರು ಕಂಪನೀಸ್ ಜೊತೆ ಒಪ್ಪಂದಗಳನ್ನ ಮಾಡ್ಕೊಂಡಿದೆ. 1.13 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಇನ್ ಕೇಸ್ ನಾವು ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 1 ಇಯರ್ ಅಲ್ಲಿ ನೋಡಬಹುದು ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬಂದಿರಬಹುದು, ಬಟ್ ಇಲ್ಲೇನು ಕರೆಕ್ಷನ್ ಬಂದೇ ಇಲ್ಲ ನೋಡಬಹುದು. ಎಸ್ಪೆಷಲಿ ಅಕ್ಟೋಬರ್ ನವೆಂಬರ್ ಇಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. 200% ಪಾಸಿಟಿವ್ ಪರ್ಫಾರ್ಮೆನ್ಸ್ 1 ಇಯರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. 5 ಇಯರ್ಸ್ ಅಲ್ಲಿ 2400% ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು 3400% ಇದೆ. 2017 ಸೆಪ್ಟೆಂಬರ್ ಇಂದ ಚಾರ್ಟ್ ಅವೈಲೇಬಲ್ ಇದೆ. ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಆ ನಂತರ ನೋಡಬಹುದು ನೀವು ಇಲ್ಲಿ 2021 ನಂತರ ಯಾವ ರೀತಿ ಕರೆಕ್ಷನ್ ಕಂಡು ಬಂದಿತ್ತು ಅಂತ. ಮೋರ್ ದನ್ 50% ಕರೆಕ್ಷನ್ ಈ ಸ್ಟಾಕ್ ಆಗಿತ್ತು. ಆ ನಂತರ ಸಾಲಿಡ್ ಕಮ್ ಬ್ಯಾಕ್ ಅನ್ನು ಕೂಡ ಕಂಪನಿ ಮಾಡಿದೆ. ಇದಕ್ಕಾಗಿ ಹೇಳೋದು, ಒಳ್ಳೆ ಸ್ಟಾಕ್ ಗಳಲ್ಲಿ ಬರುವಂತ ಡೌನ್ ಫಾಲ್ ಗಳು ಯಾವತ್ತೂ ಅಪಾರ್ಚುನಿಟಿಯನ್ನ ತಂದು ಕೊಡ್ತವೆ. ಯಾಕಂದ್ರೆ 50% ಡಿಸ್ಕೌಂಟ್ ಅಲ್ಲಿ ಬೈ ಮಾಡುವಂತ ಅವಕಾಶವನ್ನು ಕೊಟ್ಟಿದೆ. ಜೊತೆಗೆ ನೋಡಬಹುದು, ಜನವರಿ 2023 ಆಲ್ಮೋಸ್ಟ್ ಮೇ 2023 ಅಂದ್ರೆ ಆಲ್ಮೋಸ್ಟ್ 4 to 5 ಮಂತ್ಸ್ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗಿದೆ. ಯಾವುದೇ ದೊಡ್ಡ ಚೇಂಜಸ್ ಆಗೇ ಇಲ್ಲ ಸ್ಟಾಕ್ ಅಲ್ಲಿ. 4 to 5 ಮಂತ್ಸ್ ಕನ್ಸಾಲಿಡೇಟ್ ಕೂಡ ಆಗಿದೆ. ಆ ನಂತರ ನೋಡಬಹುದು ಯಾವ ರೀತಿ ಒನ್ ಸೈಡೆಡ್ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ. ಇನ್ ಕೇಸ್ ಯಾರಾದ್ರೂ ಈ ಹೈ ಅಲ್ಲಿ 2021 ಹೈ ಏನಿತ್ತು ಅಲ್ಲಿ ಬೈ ಮಾಡಿರೋರು ಜಸ್ಟ್ ಹೋಲ್ಡ್ ಮಾಡಿದ್ರು ಕೂಡ ಇವತ್ತು ನೋಡಬಹುದು 236% ರಿಟರ್ನ್ಸ್. ಹೈಯಲ್ಲೇ ಬೈ ಮಾಡಿದ್ರು ಹೋಲ್ಡ್ ಮಾಡಿದ್ರೆ. ಇನ್ ಕೇಸ್ ಡೌನ್ ಆಯ್ತು 50% ಅಂತ ಯಾರಾದ್ರೂ ಫ್ರಸ್ಟ್ರೇಟ್ ಆಗಿ ಅಥವಾ ಭಯಪಟ್ಟು ಎಕ್ಸಿಟ್ ಆಗಿದ್ರೆ ಖಂಡಿತ ಲಾಸ್ ಅಲ್ಲಿ ಎಕ್ಸಿಟ್ ಆಗಿರ್ತಾರೆ. ಹಾಗಾಗಿನೇ ಪೇಷನ್ಸ್ ಪೇಸ್ ಅಂತ ಹೇಳ್ತಾರೆ ಮಾರ್ಕೆಟ್ ಅಲ್ಲಿ. ಯಾರಿಗೆ ಪೇಷನ್ಸ್ ಇರುತ್ತೋ
ಅವರಿಗೆ ಮಾರ್ಕೆಟ್ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುತ್ತೆ. ಎಸ್ಪೆಷಲಿ ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಪೇಷನ್ಸ್ ಇರಬೇಕು. ಯಾವುದೋ ಪೆನ್ನಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ವರ್ಷಾನುಗಟ್ಲೆ ಕಾಯ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಕ್ವಾಲಿಟಿ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು. ಅದರಲ್ಲೇನು ಡೌಟ್ ಇಲ್ಲ ಈ ಕಂಪನಿಯ ಬಗ್ಗೆ ಅಂತಾನೆ ಹೇಳ್ಬೋದು. ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ಕಂಪನಿ ಏನೆಲ್ಲ ಬಿಸ್ನೆಸಸ್ ಅನ್ನ ಮಾಡುತ್ತೆ ಅಂತ ನಾವು ತಿಳ್ಕೊಳ್ಳೋದಕ್ಕೆ ನೋಡಬಹುದು. ಮೊಬೈಲ್ ಫೋನ್ಸ್ ಇಲ್ಲ ಮೊದಲಿಗೆ ಇತ್ತು ಮೊಬೈಲ್ ಫೋನ್ಸ್. ವಿ ಸ್ಟಾರ್ಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಮೊಬೈಲ್ ಫೋನ್ಸ್ ಇನ್ 2015 ಅಂಡ್ ಹ್ಯಾವ್ ಎಸ್ಟಾಬ್ಲಿಷ್ಡ್ ಎ ಸ್ಟ್ರಾಂಗ್ ಮಾರ್ಕೆಟ್ ಪ್ರೆಸೆನ್ಸ್ ವಿತ್ clientele comprising of national and international brands. ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಬ್ರಾಂಡ್ಸ್ ಜೊತೆ ಟೈಅಪ್ಸ್ ಅನ್ನ ಮಾಡ್ಕೊಂಡು ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡ್ತಾ ಇದೆ. ಹಾಗೆ ಅಲ್ಲಿ ನೋಡಬಹುದು ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಇದೆ, ಹೋಮ್ ಅಪ್ಲೈನ್ಸಸ್ ಇದೆ, ಲೈಟಿಂಗ್ ಸೊಲ್ಯೂಷನ್ಸ್ ಇದೆ, ಸೆಕ್ಯೂರಿಟಿ ಸರ್ವೈಲೆನ್ಸ್ ಇದೆ, ರಿವರ್ಸ್ ಲಾಜಿಸ್ಟಿಕ್ ಅನ್ನು ಕೂಡ ಕಂಪನಿ ಮಾಡುತ್ತೆ. ಹಾಗೆ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ, ಮೆಡಿಕಲ್ ಎಲೆಕ್ಟ್ರಾನಿಕ್ಸ್. ಸೊ ನೋಡಬಹುದು ಇಲ್ಲಿ. ನಂತರ ಸೆಟಪ್ ಬಾಕ್ಸ್ ಇದನ್ನ 2020 ಅಲ್ಲಿ ಶುರು ಮಾಡಿದೆ ನೋಡಬಹುದು. ಸೆಟಪ್ ಬಾಕ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು. ನಂತರ ಐಟಿ ಹಾರ್ಡ್ವೇರ್ ಅಲ್ಲಿ ಕೆಲಸ ಮಾಡುತ್ತೆ. ಲ್ಯಾಪ್ಟಾಪ್ ಹಾಗೂ ಟ್ಯಾಬ್ಲೆಟ್ಸ್ ಅಲ್ಲಿ ಬಳಸುವಂತ ಐಟಿ ಹಾರ್ಡ್ವೇರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಸಾಕಷ್ಟು ಫ್ಯೂಚರಿಸ್ಟಿಕ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ನೋಡಬಹುದು ಇಲ್ಲೇ ಇದೆ, ಎಲ್ಲಾನು ಕೂಡ ಇದೆ. ಹಾಗಾಗಿ ನಾನು ಯಾವಾಗ್ಲೂ ಒಂದು ಮಾತನ್ನ ರಿಪೀಟ್ ಮಾಡ್ತಾ ಇರ್ತೇನೆ, ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ನಿಮ್ಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಅಂತ. ನೋಡಬಹುದು ರೆಫ್ರಿಜರೇಷನ್ ಇದೆ, ಎಸ್ಪೆಷಲಿ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಕೆಲವೊಂದು ಪ್ರಾಡಕ್ಟ್ಸ್ ಕೋವಿಡ್ ಟೈಮ್ ಅಲ್ಲಿ ತುಂಬಾನೇ ಫೇಮಸ್ ಆಗಿತ್ತು, ಬೇಕಾಗಿದ್ದಂತದ್ದಾಗಿತ್ತು, ಅವುಗಳ ಸೆಗ್ಮೆಂಟ್. ನಂತರ ಟಿವಿಸ್ ಆಗ್ಬೋದು, ವಾಷಿಂಗ್ ಮೆಷಿನ್ಸ್ ಆಗ್ಬೋದು, ಲೈಟಿಂಗ್ ಸೊಲ್ಯೂಷನ್ಸ್ ಆಗ್ಬೋದು, ಈ ರೀತಿ ಸಾಕಷ್ಟು ಸೆಗ್ಮೆಂಟ್ಸ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ. ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ತುಂಬಾನೇ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ಅದರ ಸಂಪೂರ್ಣ ಲಾಭವನ್ನ ಕಂಪನಿ ಪಡ್ಕೊಳ್ತಿದೆ ಅಂತ ಹೇಳ್ಬೋದು. ಈ ರೀತಿ ಬೇರೆ ಬೇರೆ ಕಂಪನೀಸ್ ಜೊತೆ ಒಪ್ಪಂದಗಳನ್ನ ಮಾಡ್ಕೊಳ್ಳೋ ಮೂಲಕ. ಹಾಗೆ ತುಂಬಾ ಜನರಿಗೆ ಅನ್ಸ್ಬೋದು 18,000 ಇದೆ, ಆಲ್ಮೋಸ್ಟ್ 19,000 ರೇಂಜ್ ಅಲ್ಲಿ ಇದೆ, ನಮಗೆ ಬೈ ಮಾಡಕ್ ಆಗಲ್ಲ, ಹೆವಿ ಪ್ರೈಸ್ ಅಂತ. ಗೆಳೆಯರೆ ಈ ಸ್ಟಾಕ್ 2021ರಲ್ಲಿ ಆಲ್ಮೋಸ್ಟ್ 20,000 ರೇಂಜ್ ಅಲ್ಲಿ ಇತ್ತು. 20,000 ರೇಂಜ್ ಅಲ್ಲಿ ಇತ್ತು, ಮತ್ತೆ ಈಗ 20,000 ರೇಂಜ್ ಗೆ ಬಂದಿದೆಯಲ್ಲ, ಅಲ್ಲೇ ಇದೆಯಾ ಅಂತ ನಿಮ್ಗೆ ಅನಿಸ್ಬೋದು, ಎಸ್ಪೆಷಲಿ ಹೊಸಬರಿಗೆ. ಬಟ್ ಸ್ಟಾಕ್ ಸ್ಪ್ಲಿಟ್ ಆಗಿತ್ತು. 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಯ್ತು. 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ ಕಂಪನಿ 2 ರೂಪೀಸ್ ಮಾಡ್ತು. ಹಾಗಾಗಿ 20,000 ರೇಂಜ್ ಅಲ್ಲಿ ಇದ್ದಂತ ಸ್ಟಾಕ್ 4,000 ರೇಂಜಿಗೆ ಬಂತು. ಬೋನಸ್ ಅಂತೂ ಕೊಟ್ಟಿಲ್ಲ ಇಲ್ಲಿವರೆಗೂ. ಸ್ಟಾಕ್ ಸ್ಪ್ಲಿಟ್ ನೋಡಬಹುದು. ಮಾರ್ಚ್ 2021 ಹತ್ತಿರುವಂತ ಫೇಸ್ ವ್ಯಾಲ್ಯೂನ 2 ರೂಪೀಸ್ ಮಾಡ್ತು. ಅಂದ್ರೆ ಒಂದು ಶೇರು 5 ಶೇರ್ಗಳಾಯ್ತು. 20,000 ರೇಂಜ್ ಅಲ್ಲಿ ಇದ್ದಂತ ಸ್ಟಾಕ್ 4,000 ರೇಂಜ್ಗೆ ಬಂತು. ಇವತ್ತು ಮತ್ತೆ 20,000 ರೇಂಜ್ಗೆ ಹತ್ರ ಬಂದಿದೆ. 21 ಮಾರ್ಚ್ ಇಂದ ವಿತ್ ಇನ್ 4 ಇಯರ್ಸ್ ಅಲ್ಲಿ ಮತ್ತೆ ಅಲ್ಲಿಗೆ ಬಂದು ನಿಂತಿದೆ. ಯಾಕೆ ಬಂದಿದೆ ಅಂತಂದ್ರೆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದ್ರೆ ಅಬ್ವಿಯಸ್ಲಿ ಕಂಪನೀಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ. ನಾವು ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡೋಣ. ಅದಕ್ಕೆ ಮುಂಚೆ ನಾವು ಬ್ಯಾಲೆನ್ಸ್ ಶೀಟ್ ಅನ್ನ ನೋಡ್ಕೊಂಡು ಮುಂದುವರಿಯೋಣ. ನೋಡಬಹುದು 1,363 ಕೋಟಿ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಲ್ಲಿ ರಿಸರ್ವ್ಸ್ ಇದೆ. ಜೊತೆಗೆ ಲಾಸ್ಟ್ 5 ಇಯರ್ಸ್ ಅಲ್ಲಿ ನೋಡಬಹುದು ಕಂಟಿನ್ಯೂಸ್ಲಿ ಗ್ರೋ ಆಗ್ತಾ ಇದೆ ಕಂಪನಿಯ ರಿಸರ್ವ್ಸ್. ಲಾಂಗ್ ಟರ್ಮ್ ಅಲ್ಲಿ 44 ಕೋಟಿ ಸಾಲ ಇದೆ. ಮುಂಚೆ 174 ಇತ್ತು, ಅದನ್ನ 60 ಕೋಟಿಗೆ ತಂದ್ರು. ಈಗ 44 ಕೋಟಿಗೆ ತಂದಿದ್ದಾರೆ. ಸಾಲವನ್ನು ಕೂಡ ಕಡಿಮೆ ಮಾಡ್ಕೊಳ್ತಾ ಬರ್ತಿದ್ದಾರೆ ಅಂತ ಹೇಳ್ಬೋದು. ಶಾರ್ಟ್ ಟರ್ಮ್ ಅಲ್ಲಿ 60 ಕೋಟಿ ಸಾಲ ಇದೆ. ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಗೆ ಬಂದ್ರೆ 21 ಕೋಟಿ ಕ್ಯಾಶ್ ಇದೆ ಕಂಪನಿಯ ಕೈಲಿ. ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ಸಾಲ ಇದೆ, ಅದನ್ನ ಬಿಟ್ರೆ ಇನ್ನೇನು ಅಂತ ನೆಗೆಟಿವ್ ಪಾಯಿಂಟ್ ಖಂಡಿತ ಇಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳ್ಬೋದು. ಡೀಸೆಂಟ್ ಇದೆ ಬ್ಯಾಲೆನ್ಸ್ ಶೀಟ್. ಇನ್ನು ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ 2014ರಿಂದ ಡೇಟಾ ಇದೆ ನೋಡಬಹುದು. 1094ರಿಂದ ಶುರುವಾಗಿ 1,200, 1,389, 2,400, 2,800, 2,900, 4,400, 6,400, 10,600, 12,200, 17,700, ಈಗ 27,590. ರೆಗ್ಯುಲರ್ ಆಗಿ ಪ್ರತಿ ವರ್ಷ ಕೂಡ ಕಂಪನಿ ತನ್ನ ರೆವಿನ್ಯೂ ಜಾಸ್ತಿ ಮಾಡ್ಕೊಳ್ತಾನೆ ಹೋಗ್ತಾ ಇದೆ. ನೋಡಬಹುದು 1,000 ಕೋಟಿಯಿಂದ ಶುರುವಾಗಿ 27-28,000 ಕೋಟಿವರೆಗೂ ಬಂದಿದೆ ಕಂಪನಿಯ ಆನ್ಯುಯಲ್ ಸೇಲ್ಸ್. ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು 32 ಕೋಟಿಯಿಂದ ಶುರುವಾಗಿ ಈಗ 1,041 ಕೋಟಿ ತಲುಪಿದೆ. ಇನ್ನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ನೆಟ್ ಪ್ರಾಫಿಟ್ ಅಲ್ಲಿ ನೋಡಬಹುದು ಅದು 3ರಿಂದ ಶುರುವಾಗಿ ಈಗ 746 ಕೋಟಿ ತಲುಪಿದೆ. ಇಲ್ಲೂ ಕೂಡ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ. 2015ರಿಂದ ನಾವು 2024ವರೆಗೂ ಚೆಕ್ ಮಾಡಿದ್ರೆ ಪ್ರತಿ ವರ್ಷ ಕೂಡ ತನ್ನ ಲಾಭವನ್ನ ಜಾಸ್ತಿ ಮಾಡ್ಕೊಳ್ತಾನೆ ಹೋಗ್ತಾ ಇದೆ ಕಂಪನಿ. ನೋಡಬಹುದು ಅದನ್ನ ಕ್ಲಿಯರ್ ಆಗಿ ನೀವು ಇಲ್ಲಿ. ಇನ್ನು ರಿಟರ್ನ್ ಆನ್ ಇಕ್ವಿಟಿ ತುಂಬಾ ಚೆನ್ನಾಗಿದೆ. ಅಪ್ ಟು 10 ಇಯರ್ ವರೆಗೂ ಮೋರ್ ದೆನ್ 20 ಇದೆ. CAGR ತುಂಬಾ ಚೆನ್ನಾಗಿದೆ. ಹಾಗೆ ಪ್ರಾಫಿಟ್ ಗ್ರೋತ್ ನೋಡಬಹುದು ಯಾವ ರೀತಿ ಗ್ರೋ ಆಗ್ತಿದೆ ಅಂತ. ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಭರ್ಜರಿ ಇಂಪ್ರೂವ್ಮೆಂಟ್ಸ್ ಇದೆ. ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೇಲ್ಸ್ ಗ್ರೋತ್ ಚೆನ್ನಾಗಿದೆ. ಪ್ರಾಫಿಟ್ ಗ್ರೋತ್ ಕೂಡ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನೋಡಬಹುದು ಸೇಲ್ಸ್ ಗ್ರೋತ್ ಕೂಡ ಭರ್ಜರಿ ಅಪ್ ಆಗ್ತಾ ಇದೆ. ಹಾಗೇನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರಮೋಟರ್ ಹೋಲ್ಡಿಂಗ್ ಅರೌಂಡ್ 33% ಇದೆ. FIS ನೋಡಬಹುದು ನಿಯರ್ಲಿ 23% ಇದ್ದಾರೆ. DIS ಕೂಡ 23% ಇದ್ದಾರೆ. ಹಾಗೆ ಪಬ್ಲಿಕ್ ಕೂಡ 21.27% ಹೋಲ್ಡಿಂಗ್ ಇಟ್ಟಿದೆ. ಡೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು. 45% ಗಿಂತ ಜಾಸ್ತಿ FIS DIS ಈ ಕಂಪನಿಯಲ್ಲಿ ಸ್ಟೇಕ್ ಅನ್ನ ಇಟ್ಟಿದ್ದಾರೆ.
ಯಾಕೆ ಇಟ್ಟಿದ್ದಾರೆ ಅಂದ್ರೆ ಕಂಪನಿಯ ಮೇಲೆ ಅವರಿಗೆ ನಂಬಿಕೆ ಇದೆ, ಗ್ರೋತ್ ಆಗ್ಬಹುದು ಅನ್ನೋಂಥದ್ದು, ಹಾಗಾಗಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ FIS ನೋಡಬಹುದು, ಡಿಸೆಂಬರ್ ಕ್ವಾರ್ಟರ್ ಇಂದ ಕೂಡ ಸ್ಟೇಕ್ ಅನ್ನ ಜಾಸ್ತಿ ಮಾಡ್ಕೊಂಡೇ ಬಂದಿದ್ದಾರೆ. ಇವ್ರೇನಾದ್ರು ಅಕ್ಟೋಬರ್ ನವೆಂಬರ್ ಅಲ್ಲಿ ಸೆಲ್ ಆಫ್ ಮಾಡಿದ್ರಲ್ಲ ಸಾಕಷ್ಟು ಕಂಪನೀಸ್ ಅಲ್ಲಿ, ಅಲ್ಲೇನಾದ್ರು ಸೇಲ್ ಮಾಡಿದಾರ ನೋಡ್ಬೇಕಾಗುತ್ತೆ. ಬಟ್ ಸೆಪ್ಟೆಂಬರ್ ವರೆಗೂ ಒಳ್ಳೆ ಬೈಯಿಂಗ್ ಅನ್ನೇ ಮಾಡಿದ್ದಾರೆ ಈ ಕಂಪನಿಯಲ್ಲಿ ನೋಡಬಹುದು. ಹಾಗೆ ಇತ್ತೀಚಿನ ಕ್ವಾರ್ಟರ್ಲಿ ನಂಬರ್ಸ್ ಹೇಗಿತ್ತು, ಯಾಕಂದ್ರೆ ಹಲವು ಕಂಪನೀಸ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು. ಎಸ್ಪೆಷಲಿ ಸೆಪ್ಟೆಂಬರ್ ಕ್ವಾರ್ಟರ್ಲಿ ಈ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿದರೆ ನೋಡಬಹುದು, ಭರ್ಜರಿ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಅಲ್ಲಿ. ಇನ್ನು ಆಪರೇಟಿಂಗ್ ಪ್ರಾಫಿಟ್ ಕೂಡ 199ರಿಂದ 426 ಜಂಪ್ ಆಗಿದೆ. ಕ್ವಾರ್ಟರ್ಲಿ ಕೂಡ ಭರ್ಜರಿ ಜಂಪ್ ಆಗಿದೆ. ಇನ್ನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಇದೆ. ಸೊ ಕ್ವಾರ್ಟರ್ಲಿ ರಿಸಲ್ಟ್ ಅಲ್ಲಿ ಏನು ಕೊರತೆನೇ ಇಲ್ಲ, ಆ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ ಸೆಪ್ಟೆಂಬರ್ 2024 ಅಲ್ಲೂ ಕೂಡ. ಹಾಗೆ ಕಂಪನಿಯ ಇತ್ತೀಚಿನ ಕಾನ್ಕಾಲ್ ನೋಟ್ಸ್ ಅನ್ನು ನೋಡಿದ್ರೆ ರೆವಿನ್ಯೂ ನೋಡಬಹುದು, ಮೊಬೈಲ್ ಸೆಗ್ಮೆಂಟ್ ಅಲ್ಲಿ ಎಸ್ಪೆಷಲಿ 9,446 ಕೋಟಿಯನ್ನ ತಲುಪಿದೆ ಸೆಪ್ಟೆಂಬರ್ ಅಲ್ಲಿ. ಆಪರೇಟಿಂಗ್ ಪ್ರಾಫಿಟ್ 308 ಕೋಟಿ ಇದೆ. 235% ಅಂಡ್ 231% ಗ್ರೋತ್ ಇಯರ್ ಆನ್ ಇಯರ್ ಕಂಪನಿಯ ರೆವಿನ್ಯೂ ಹಾಗೂ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ಐಸ್ಮಾರ್ಟ್ ಅಕ್ವಿಸಿಷನ್ ಕೂಡ ಮಾಡಿತ್ತು ಕಂಪನಿ ಆಗಸ್ಟ್ 13, 2024 ಅಲ್ಲಿ. ಅದು ಕೂಡ 1,100 ಕೋಟಿ ಅಪ್ರಾಕ್ಸಿಮೇಟ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ರೆವಿನ್ಯೂಗೆ. ಅದರಲ್ಲಿ 800K ಸ್ಮಾರ್ಟ್ ಫೋನ್ಸ್ ಇದೆ. ಹಾಗೆ ಮಂತ್ಲಿ ಕೆಪಾಸಿಟಿ 400K ಸ್ಮಾರ್ಟ್ ಫೋನ್ಸ್ ಇನ್ಕ್ರೀಸ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿದೆ ನೋಯ್ಡಾ ಫೆಸಿಲಿಟಿನಲ್ಲಿ ಕಂಪನಿ. ಹಾಗೆ ಆರ್ಡರ್ ಬುಕ್ ಕೂಡ ಸ್ಟ್ರಾಂಗ್ ಇದೆ ಅಂತ ಹೇಳ್ಕೊಂಡಿದೆ. ಎಸ್ಪೆಷಲಿ ನೋಡಬಹುದು, ಮೋಟರೋಲಾ ಜೊತೆ ಒಪ್ಪಂದ ಇದೆ, Xiaomi ಜೊತೆ ಇದೆ, ಒಪ್ಪೋ ಜೊತೆ ಇದೆ, ಈಗ ವಿವೋ ಕೂಡ ಈ ಲಿಸ್ಟ್ ಅನ್ನ ಸೇರ್ಕೊಳ್ತಾ ಇದೆ. ಮೇಜರ್ ಮೊಬೈಲ್ ಫೋನ್ಸ್ ಎಲ್ಲಾನು ಕೂಡ ಈ ಕಂಪನಿ ತಯಾರು ಮಾಡುತ್ತೆ ಅಂತಾನೆ ಹೇಳ್ಬೋದು. ಈಗ ಇನ್ನು ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಕೂಡ ನೋಡಬಹುದು, LED TVs ಅಂಡ್ ರೆಫ್ರಿಜರೇಟರ್ಸ್ 1,400 ಕೋಟಿ ರೆವಿನ್ಯೂ ಜನರೇಟ್ ಮಾಡ್ತಾ ಇದೆ. 52 ಕೋಟಿ ಪ್ರಾಫಿಟ್ ಇದೆ. ರೆಫ್ರಿಜರೇಟರ್ಸ್ 188 ಕೋಟಿ, ಅದರಲ್ಲಿ 90% ಕೆಪಾಸಿಟಿ ಯುಟಿಲೈಸೇಷನ್ ಅನ್ನು ಕಂಪನಿ ಮಾಡ್ಕೊಳ್ತಾ ಇದೆ. ಹಾಗೆ ಕಂಪನಿ ಅನ್ಬೋರ್ಡಿಂಗ್ ಮಲ್ಟಿ ನ್ಯಾಷನಲ್ ಬ್ರಾಂಡ್ಸ್ ಎಸ್ಪೆಷಲಿ ಟಿವಿ ODM ಸೊಲ್ಯೂಷನ್ಸ್ ನ ಮೂಲಕ ಎಸೆನ್ಸ್ ಹಾಗೂ ಗೂಗಲ್ ಟಿವಿ ಕೂಡ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಮುಂದಿನ ದಿನಗಳಲ್ಲಿ. ಹೋಮ್ ಅಪ್ಲಯನ್ಸಸ್ ಅನ್ನು ಕೂಡ ನೋಡಬಹುದು, IT ಹಾರ್ಡ್ವೇರ್ಸ್ ನೋಡಬಹುದು. HP ಅಂಡ್ Asus ಗೆ ಕಂಪನಿ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡ್ತಿದೆ. Acer ಅಂಡ್ Lenovo ಇದೆ ಆಲ್ರೆಡಿ ಆನ್ ಬೋರ್ಡ್. HP ಅಂಡ್ Asus ಅಗ್ರಿಮೆಂಟ್ಸ್ ಆಗಿದೆ, ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಶುರು ಮಾಡುತ್ತೆ. ವೇರಬಲ್ ಅಂಡ್ ಏರಬಲ್ಸ್ ಹಾಗೆ ಫ್ಯೂಚರ್ ಔಟ್ಲುಕ್ ಕೂಡ ನೋಡಬಹುದು. ಮ್ಯಾನೇಜ್ಮೆಂಟ್ ರಿಮೈನ್ಸ್ ಆಪ್ಟಿಮಿಸ್ಟಿಕ್ ಅಬೌಟ್ ಸಸ್ಟೈನಿಂಗ್ ಸ್ಟ್ರಾಂಗ್ ರೆವಿನ್ಯೂ ಗ್ರೋತ್ ಡ್ರಿವನ್ ಬೈ ಡಿಮಾಂಡ್ ಅಂಡ್ ನ್ಯೂ ಕಸ್ಟಮರ್ ಅಕ್ವಿಸಿಷನ್ಸ್. ಮೊಬೈಲ್ ಫೋನ್ಸ್ ಎಕ್ಸ್ಪೆಕ್ಟೆಡ್ ಟು ಡಾಮಿನೇಟ್ ಗ್ರೋತ್ IT ಹಾರ್ಡ್ವೇರ್ ಅಂಡ್ ಕಾಂಪೋನೆಂಟ್ ಬಿಸಿನೆಸ್ ಫಾಲೋಯಿಂಗ್. ಹಾಗೆ ಮೊಬೈಲ್ ಫೋನ್ಸ್ ಗೆ ಸಂಬಂಧಪಟ್ಟಂತೆ ಯಾವುದೇ ಗೈಡೆನ್ಸ್ ಏನೇನು ಕೊಟ್ಟಿಲ್ಲ ಅವರು. ಎಕ್ಸ್ಪೆಕ್ಟೇಷನ್ ಚೆನ್ನಾಗಿ ಇದೆ ಅಂದ್ರೆ ಗ್ರೋತ್ ಆಗುತ್ತೆ ಅಂತ, ಎಕ್ಸಾಕ್ಟ್ ಗೈಡೆನ್ಸ್ ಏನಾದ್ರು ಕೊಟ್ಟಿಲ್ಲ. ಹಾಗೆ ಚಾಲೆಂಜಸ್ ಬಗ್ಗೆ ಕೂಡ ಹೇಳಿದ್ದಾರೆ ನೋಡಬಹುದು. ಫೇಸಿಂಗ್ ಸಮ್ ಪ್ರೈಸಿಂಗ್ ಪ್ರೆಷರ್ಸ್ ಆನ್ LED TV ಸೆಗ್ಮೆಂಟ್ ವಿತ್ ಎ ನೋಟೆಡ್ ಡಿಕ್ಲೈನ್ ಇನ್ ಓವರ್ ಆಲ್ ಇಂಡಸ್ಟ್ರಿ ವಾಲ್ಯೂಮ್ಸ್. ಇದನ್ನ ಚಾಲೆಂಜ್ ಅಂತ ಹೇಳಿದ್ದಾರೆ. LED TV ಸೆಗ್ಮೆಂಟ್ ಅಲ್ಲಿ ಪ್ರೈಸಿಂಗ್ ಪ್ರೆಷರ್ಸ್ ಇರೋದನ್ನ, ಹಾಗೆ ಇಂಡಸ್ಟ್ರಿ ವಾಲ್ಯೂಮ್ಸ್ ಕೂಡ ಡಿಕ್ಲೈನ್ ಆಗಿದೆ ಅನ್ನೋಂಥದನ್ನ. ಹಾಗೆ ಮ್ಯಾನೇಜ್ಮೆಂಟ್ ಇಂಡಿಕೇಟೆಡ್ ಪೊಟೆನ್ಶಿಯಲ್ ಸೀಸನಾಲಿಟಿ ಇಂಪ್ಯಾಕ್ಟ್ಸ್ ಪೋಸ್ಟ್ ದಿವಾಳಿ ವಿತ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ಡಿಪ್ ಇನ್ ವಾಲ್ಯೂಮ್ಸ್ ಬಿಫೋರ್ ರಿಕವರಿ ಇನ್ Q4. ಬಹುಶಃ Q3 ಹಬ್ಬದ ಸೀಸನ್ ನಂತರ ಸ್ವಲ್ಪ ವಾಲ್ಯೂಮ್ಸ್ ಅಲ್ಲಿ ಡಿಪ್ ಕಂಡು ಬರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಅನ್ನು ಕೂಡ ಕಂಪನಿ ಕೊಟ್ಟಿದೆ. ಓವರ್ ಆಲ್ ಮ್ಯಾನೇಜ್ಮೆಂಟ್ ಸೆಂಟಿಮೆಂಟ್ ಅನ್ನು ನೋಡಿದರೆ ಮ್ಯಾನೇಜ್ಮೆಂಟ್ ಎಕ್ಸ್ಪ್ರೆಸ್ಡ್ ಕಾನ್ಫಿಡೆನ್ಸ್ ಇನ್ ಕ್ಯಾಪಿಟಲೈಸಿಂಗ್ ಆನ್ ಇಂಡಿಯಾಸ್ ಕನ್ಸಂಪ್ಷನ್ ನರೇಟಿವ್ ಅಂಡ್ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಏಮಿಂಗ್ ಫಾರ್ ಇಂಡಸ್ಟ್ರಿ ಲೀಡಿಂಗ್ ಗ್ರೋತ್. ಓವರ್ ಆಲ್ ಕಾನ್ಫಿಡೆಂಟ್ ಆಗಿದ್ದಾರೆ ಕಂಪನಿಯ ಗ್ರೋತ್ ಬಗ್ಗೆ ಮ್ಯಾನೇಜ್ಮೆಂಟ್. ಇದನ್ನ ಕಾನ್ಕಾಲ್ ಅಲ್ಲಿ ಕೊಟ್ಟಿರುವಂತಹ ಮಾಹಿತಿ ಇದು. ಓವರ್ ಆಲ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಖಂಡಿತ ಕಂಪನಿಯನ್ನ ಸ್ಟಡಿ ಮಾಡಬಹುದು. ಇನ್ ಕೇಸ್ ನಾವು ಕಂಪನಿಯ PE ನೋಡಿದ್ರೆ ಭರ್ಜರಿಯಾಗಿದೆ, 202 ಟೈಮ್ಸ್. ಇಂಡಸ್ಟ್ರಿ PE ನೋಡಬಹುದು ಜಸ್ಟ್ 37 ಟೈಮ್ಸ್ ಇದೆ. PE ರೇಷಿಯೋ ನೋಡ್ಕೊಂಡು ಕೂತ್ಕೊಂಡ್ರೆ ಖಂಡಿತ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಬರೀ PE ರೇಷಿಯೋ ನೋಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳೋದಾದ್ರೆ ಖಂಡಿತ ನಾವು ಹಲವಾರು ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಮಿಸ್ ಮಾಡ್ಕೊಳ್ಬೇಕಾಗುತ್ತೆ ಅಂತ. PE ರೇಷಿಯೋ ನೋಡ್ಬೇಕು, ಬಟ್ ಬರೀ PE ರೇಷಿಯೋನೇ ನೋಡಿ ಇನ್ವೆಸ್ಟ್ ಮಾಡಬಾರ್ದು. ಕಂಪನಿಯ ಗ್ರೋತ್ ಅಪಾರ್ಚುನಿಟಿಯನ್ನು ಕೂಡ ನೋಡಬೇಕು. 1,000 ಕೋಟಿಯಿಂದ 27,000 ಕೋಟಿಗೆ ರೆವಿನ್ಯೂ ಜಾಸ್ತಿ ಆಗುತ್ತೆ ಅಂತಂದ್ರೆ ಅದರಲ್ಲಿ PE ಅಬ್ವಿಯಸ್ಲಿ ಹೈ ಇರುತ್ತೆ. ಸೊ ಕಂಪನಿಯ ಗ್ರೋತ್ ಅಪಾರ್ಚುನಿಟಿ ಎಷ್ಟಿದೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಸೊ ಆ ನಂತರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಬೇಕು. ಬರೀ PE ರೇಷಿಯೋ ಮಾತ್ರ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನ ಖಂಡಿತ ಮಾಡೋಕ್ ಹೋಗ್ಬಾರ್ದು. ಬೇರೆ ಬೇರೆ ಮೆಜರ್ಸ್ ಅನ್ನ ನೋಡಿ, ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನೋಡಿ ಆನಂತರ PE ರೇಷಿಯೋ ನೋಡಿದ್ರೆ ಓಕೆ, ಬರೀ PE ರೇಷಿಯೋ ಅಲ್ಲ, ಓವರ್ ಆಲ್ ಕಂಪನಿಯ ಗ್ರೋತ್ ಅನ್ನು ಕೂಡ ನೋಡಿ ಡಿಸೈಡ್ ಮಾಡಬೇಕಾಗುತ್ತೆ. ಇಂಟ್ರೆಸ್ಟ್ ಇರೋರು ಖಂಡಿತ ಕಂಪನಿಯನ್ನ ಸ್ಟಡಿ ಮಾಡಬಹುದು. ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡು ಸ್ಟಡಿ ಮಾಡಿ. ಹಿಂದೆ ನಾವು ನೋಡಿದ್ವಲ್ಲ 2021 ನಂತರ 50% ಕರೆಕ್ಷನ್ ಕೂಡ ಆಗಿದೆ. ಆನಂತರ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಸೊ ಬಿಸ್ನೆಸ್ ಅಂತೂ ತುಂಬಾ ಚೆನ್ನಾಗಿ ಇದೆ, ಅದರಲ್ಲೇನು ಡೌಟ್ ಇಲ್ಲ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.